ನಮಸ್ಕಾರ, ನಾನು ಶುಭ. ಹಳೆ ಸೀರೆ, ಮಜ್ಜಿಗೆ ಕಡಿಯೋ ಕೋಲೊಂದಿದ್ರೆ ಸಾಕು, ಸುಂದರವಾದ ಒಂದು ವಸ್ತುನು ಆಚೆಯಿಂದ ತರೋ ಅಂಥ ವಸ್ತುನು ಮನೆಯಲ್ಲೇ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು. ನೋಡಿ, ಸೀರೆ ತಗೊಂಡಿದ್ದೀನಿ. ಇದು ಹಳೆಯ ಸೀರೆ, ಸ್ವಲ್ಪ ಹರಿದೋಗಿತ್ತು. ಯಾರಿಗೂ ಕೊಡೋಕ್ಕೂ ಆಗಲ್ವಲ್ಲ ಅಂಥ ಸೀರೆ ತಗೋಬೇಕು. ನೀವು ಕೂಡ ಒಂದು ಸೈಡ್ ಇಟ್ಕೊಂಡು ಫ್ರಿಲ್ಸ್ ಮಾಡ್ಕೊಂಡು ಈಕ್ವಲಾಗಿ ಮಾಡ್ಕೊಬಿಡ್ಬೇಕು. ಮತ್ತು ಮಜ್ಜಿಗೆ ಕಡಿಯೋ ಕೋಲು, ಇಲ್ಲ ನಿಮ್ಮ ಮನೆಯಲ್ಲಿ ಚಪಾತಿ ಲಟ್ಸೋ ಲಟ್ಟಣಿಗೆ ಆದರೂ ಇರುತ್ತಲ್ಲ, ಯಾವುದಾದ್ರೂ ತಗೋಬೋದು. ಒಂದು ಸೈಡ್ ಇದಕ್ಕೆ ಸೀರೆಗೆ ಗಂಟು ಹಾಕ್ಬಿಟ್ಟಿದ್ದೀನಿ. ಮತ್ತು ಈ ಥರ ಸೇಮ್ ನಾನು ಸುತ್ತಾ ಇದ್ದೀನಲ್ಲ, ಹಿಂಗೆ ಸುತ್ತಕೊಂಡು ಬರಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸುತ್ಕೊಂಡು ಬರಬೇಕು. ನೀವು ಪೂರ್ತಿ ಸೀರೆ ಲಾಸ್ಟ್ ಆಗೋವರೆಗೂ ಸೇಮ್ ಇದೇ ಥರನೇ ಸುತ್ಕೊಂಡು ಬನ್ನಿ. ಲಾಸ್ಟ್ ಇನ್ನೊಂದು ಸೈಡು, ಒಂದು ಸೈಡ್ ಸುತ್ತಬಿಟ್ಟಿದ್ದೀವಲ್ಲ, ಇನ್ನೊಂದು ಸೈಡ್ಗೆ ನಾನು ಹಳೆ ಟೀ ಶರ್ಟಲ್ಲಿ ಒಂದು 5 ಪೀಸ್ ಕಟ್ ಮಾಡ್ಕೊಂಡಿದ್ದೆ. ಸೇಮ್ ನೋಡಿ, 5 ಪೀಸ್ನು ಒಂದಷ್ಟು ದೂರ ಇಟ್ಬಿಟ್ಟು ಗಂಟು ಹಾಕ್ಕೊಂಡು ಬರಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ 5 ಪೀಸ್ನು ನೀವು ಗಂಟು ಹಾಕ್ಕೊಂಬರ್ಬೇಕು. ಯಾವುದೇ ಬಟ್ಟೆ ಪೀಸ್ ಬೇಕಾದರೂ ತಗೋಬೋದು. ನಾನು ಟೀ ಶರ್ಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ನೀವು ಲೆಗಿನ್ಸ್ ಪ್ಯಾಂಟು, ಇಲ್ಲ ಯಾವುದೇ ಹಳೆ ಬಟ್ಟೆ ಇದೆ ಅದರಲ್ಲಿ ಒಂದಷ್ಟು ಉದ್ದ ಇದೆ ನಮ್ಮ ಬಟ್ಟೆ ಪೀಸ್ ಅನ್ನೋರು, ಮೊದಲು ಇದನ್ನು ಗಂಟು ಹಾಕಿದ ಮೇಲೆ ಮತ್ತೆ ಸುತ್ತಬೇಕು. 5 ಪೀಸ್ ಗಂಟು ಹಾಕ್ಬಿಡ್ಬೇಕು ಟೈಟಾಗಿ. ಜಾಸ್ತಿ ಲೂಸಾಗಿ ಹಾಕ್ಬೇಡಿ, ಜಾಸ್ತಿ ಟೈಟಾಗೂ ಬೇಡ. ಒಂದು ಮೀಡಿಯಮ್ಮಾಗಿ ಗಂಟು ಹಾಕಿದ್ಮೇಲೆ ನೋಡಿ ತಿರುಗಿಸ್ಬೇಕು. ನೀವು ತಿರುಗಿಸೋವಾಗೂ ಆ ಬಟ್ಟೆ ಪೀಸ್ ಗಂಟು ಹಾಕಿರ್ತೀರಲ್ಲ, ಒಂದು ಮೇಲೆ ಒಂದು ಕೆಳಗಡೆ ಬರೋ ಥರ ನೋಡಿಕೊಂಡು ತಿರುಗಿಸ್ಕೊಂಡು ಗಂಟು ಹಾಕ್ಕೊಂಡು ಬರಬೇಕು. ನೋಡಿ, ಒಂದು ಮೇಲೆ ಇದೆ, ಒಂದು ಕೆಳಗಡೆ ಇದೆ. ಸೇಮ್ ಇದೇ ಥರನೇ ನೀವು ಸ್ವಲ್ಪ ಸುತ್ತು ಬಿಟ್ಟು ಮತ್ತೆ ಗಂಟು ಹಾಕ್ಕೊಂಬರ್ಬೇಕು. ನೋಡಿ, ಸ್ವಲ್ಪ ಹಿಂಗೆ ಸುತ್ತೀರಲ್ಲ, ಒಂದು ಮೇಲೆ ಒಂದು ಕೆಳಗಡೆ ಬರೋ ಥರ ಗಂಟು ಹಾಕ್ಕೊಳ್ಳಿ. ಹಿಂಗೆ ನೋಡಿ, ನಾನು ಸ್ವಲ್ಪ ಒಂದು ಮೇಲೆ ಒಂದು ಕೆಳಗಡೆ ಬರೋ ಥರ ಗಂಟು ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಒಂದು ಮೇಲೆ ಒಂದು ಕೆಳಗಡೆ ಬರೋ ಥರ ಗಂಟು ಹಾಕ್ಕೊಂಡು ಬನ್ನಿ. ಮತ್ತು ಸೀರೆನೂ ಅಕಸ್ಮಾತಾಗಿ ಲೂಸ್ ಆಗಿದೆ ಅಂದರೆ ಸೀರೆನೂ ಸುತ್ಕೋಬೇಕು. ಸ್ವಲ್ಪ ಸುತ್ತಕೊಂಡು ಗಂಟು ಹಾಕ್ಕೊಂಡು ಬನ್ನಿ, ಲೂಸ್ ಬರಲ್ಲ. ನೋಡಿ, ಸೀರೆ ಸ್ವಲ್ಪ ನಂದು ಸುತ್ತಿದ್ದೆ, ಆದರೂ ಸ್ವಲ್ಪ ಲೂಸ್ ಬಂದಿದೆಯಲ್ಲ, ಇದನ್ನು ಒಂದು ಕೈಯಲ್ಲಿ ಸುತ್ತಕೊಂಡು ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಿ. ನಿಮ್ಗೆ ಇದು ಮಾಡೋದಕ್ಕೆ ಜಾಸ್ತಿ ಟೈಮು ತಗೊಳ್ಳಲ್ಲ, ಒಂದು 5-10 ನಿಮಿಷ ತಗೋಬೋದಷ್ಟೇ. ಮತ್ತು ಇದಕ್ಕೆ ನಾವು ಯೂಸ್ ಮಾಡಿರೋದು ಹಳೆ ಸೀರೆ, ಹಳೆ ಟೀ ಶರ್ಟ್ ಬಟ್ಟೆ ಅಷ್ಟೇ. ಇದು ನಮಗೆ ಖರ್ಚು ಏನು ಬರಲ್ಲ. ನೋಡಿ, ಗಂಟು ಹಾಕ್ತಾಯಿದ್ದೀನಿ. ಸೇಮ್ ಹಿಂಗೆ ಒಂದು ಕೈಯಲ್ಲಿ ಸುತ್ಕೋಬೇಕು ನೀವು, ಇನ್ನೊಂದು ಕೈಯಲ್ಲಿ ಗಂಟು ಹಾಕ್ಕೊಂಡು ಬರ್ತಾ ಇರಬೇಕಷ್ಟೇ. ನೋಡಿ, ಗಂಟು ಹಾಕಿದೆ. ಒಂದು ಕೆಳಗಡೆ ಇನ್ನೊಂದು ಮೇಲೆ ಬರೋ ಥರನೇ ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಿ. ನೀವು ಪೂರ್ತಿ ಸೀರೆ, ಇವಾಗ ಒಂದು ಸೀರೆ ತಗೊಂಡಿರ್ತೀರಲ್ಲ, ಪೂರ್ತಿ ಸೀರೆ ಆಗೋಗೋವರೆಗೂ, ಇಲ್ಲ ನಮಗೆ ದೊಡ್ಡದಾಗಿ ಬೇಕನ್ನೋರು ಇನ್ನೂ ಒಂದು ಸೀರೆ ಜಾಯಿನ್ ಮಾಡ್ಕೋಬೋದು. ನನಗೆ ಒಂದು ಸೀರೆನೇ ಉದ್ದ ಚೆನ್ನಾಗಿತ್ತು, ಒಂದು ಸೀರೆನೇ ಸಾಕಾಯಿತು. ಇಲ್ಲ ನಮಗೆ ನಾವು ವೇಲಲ್ಲಿ ಮಾಡ್ಕೊತೀವಿ ಅನ್ನೋರು ನೀವು 2 ವೇಲ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ಸಾಮಾನ್ಯವಾಗಿ ಡ್ರೆಸ್ ಯೂಸ್ ಮಾಡ್ತೀವಿ, ವೇಲ್ ಹಂಗೆ ಇಟ್ಬಿಟ್ಟಿರ್ತೀವಲ್ಲ, ಅದು ಸೇಮ್ ಇದೇ ಮೆಥಡಲ್ಲೇ ಮಾಡ್ಕೋಬೋದು. ಇದಕ್ಕೆ ನಿಮಗೆ ಸೂಜಿ ದಾರ ಬೇಡ, ಹೊಲಿಗೆ ಯಂತ್ರ ಬೇಡ. ಕ್ರೋಶದಲ್ಲಿ ಹೊಲಿತೀವಿ, ಹೆಂಗೂ ಇಲ್ಲ ನಿಮಗೆ 2-3 ದಿನ ತಗೊಳ್ಳುತ್ತೆ ಕ್ರೋಶದಲ್ಲೆಲ್ಲ ಮಾಡೋಕ್ಕೋದ್ರೆ. ಇದು ನಿಮಗೆ 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮತ್ತು ಖರ್ಚು ಏನಿರಲ್ಲ, ಟೈಮು ಜಾಸ್ತಿ ಕಮ್ಮಿ ತಗೊಳ್ಳುತ್ತೆ. ಇವಾಗ ನಮಗೆ ಟೈಮ್ ಇಲ್ಲ ಮಾಡ್ಕೊಳಕ್ಕನ್ನೋರು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಹಳೆ ಸೀರೆಗಳಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹಿಂದೆ ಹಾಕಿರ್ತೀವಿ. ಆ ಸೀರೆಗಳು ಹಂಗೆ ಇಡೋ ಬದಲು ಈ ಥರ ನೀವು ಮಾಡ್ಕೋಬೋದು. ನೋಡಿ, ಒಂದು ಮನೆ ಮೇಲೆ ಒಂದು ಕೆಳಗಡೆ ಮಧ್ಯದಲ್ಲಿ ಸೀರೆ ಸುತ್ತಬಿಟ್ಟು ಗಂಟು ಹಾಕ್ಕೋಬೇಕು. ಗಂಟು ಅಷ್ಟೇ ಜಾಸ್ತಿ ಜೋರಾಗಿ ಎಳಿಬಾರ್ದು, ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಈ ಥರ ಗಂಟು ಹಾಕ್ಕೊಂಡು ಬನ್ನಿ. ನೋಡಿ, ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ, ನಂದು ಪೂರ್ತಿ ಸೀರೆ ಆಗೋಗ್ತಾಯಿದೆ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಾಡೋದು ತುಂಬಾ ಸುಲಭ, ಜಾಸ್ತಿ ಕಷ್ಟವೂ ಆಗಲಿಲ್ಲ. ನೋಡಿ, ಸುತ್ತಬಿಟ್ಟು ಒಂದು ಮೇಲೆ ಒಂದು ಕೆಳಗಡೆ ಅದು ಗಂಟು ಹಾಕಿರ್ತೀವಲ್ಲ, ಮತ್ತೆ ಗಂಟು ಹಾಕ್ಕೋಬೇಕಷ್ಟೆ. ಇನ್ನು ಲಾಸ್ಟ್ ಎಡ್ಜಸ್ಸಿಗೆ ಬಂದಾಗ ತೆಗೆದುಬಿಟ್ಟು ಮತ್ತೆ ಸುತ್ತಕೋಬೇಕು. ಯಾಕಂದರೆ ಸೀರೆ ಸ್ವಲ್ಪ ಲೂಸ್ ಬಂದಿರುತ್ತಲ್ಲ, ಈ ಥರ ಸುತ್ತಬಿಟ್ಟು ಗಂಟು ಹಾಕ್ಕೊಂಡೆ ಮತ್ತು ಇನ್ನೊಂದು ಸತಿ ಸುತ್ಕೋಬೇಕು. ನೀವು ಲಾಸ್ಟ್ ಎಡ್ಜಸ್ಗೆ ಬಂದಾಗ ಮತ್ತೆ ಸುತ್ತಬಿಟ್ಟು ಹಿಂಗೆ ತಿರುಗಿಸ್ಬಿಟ್ಟು ಒಂದು ಸತಿ ಗಂಟು ಹಾಕ್ಕೊಂಡು ಮತ್ತು ಅದು ನೀವು ರೆಡಿ ಮಾಡಿರ್ತೀರಲ್ಲ ಅದರೊಳಗಡೆಗೆ ಸೇರಿಸ್ಬಿಡ್ಬೇಕು. ನೋಡಿ, ಗಂಟು ಹಾಕ್ಕೊಂಡೆ ಮತ್ತು ಸ್ವಲ್ಪ ಒಳಗಡೆಗೆ ಹಿಂಗೆ ಸೇರಿಸ್ಬಿಟ್ಟು ಮತ್ತೆ ಗಂಟು ಹಾಕ್ಕೊಳ್ಳಿ. ಅಕಸ್ಮಾತಾಗಿ ನಿಮ್ಮ ಸೀರೆ ಮಧ್ಯದಲ್ಲಿ ಬಂದುಬಿಡ್ತು, ಇವಾಗ ಲಾಸ್ಟ್ ಎಡ್ಜಸ್ ಮಧ್ಯದಲ್ಲಿ ಬಂದುಬಿಟ್ರೆ ನಿಮ್ಗೆ ಇವಾಗ ಅದು ಗಂಟು ಹಾಕೋಕ್ಕಾಗಲ್ವಲ್ಲ. ನೀವೇನು ಮಾಡಬೇಕಂದ್ರೆ ಎಕ್ಸ್ಟ್ರಾ ಇನ್ನೂ ಒಂದು ಪೀಸ್ ಕಟ್ ಮಾಡಿಕೊಂಡು ಅಲ್ಲಿ ಗಂಟು ಹಾಕ್ಕೋಬೋದು. ನಂದು ಕರೆಕ್ಟಾಗಿ ಅಲ್ಲೇ ಬಂತು, ಅದಕ್ಕೆ ಅದನ್ನು ಸೇರಿಸಿ ಗಂಟು ಹಾಕಿದೆ. ಮತ್ತು ಎಕ್ಸ್ಟ್ರಾ ಇನ್ನೂ ಒಂದೊಂದು ಗಂಟು ಹಾಕ್ಕೊಂಬಂದುಬಿಡಿ. ನೀವು ಇವಾಗ ಒಂದೊಂದು ಗಂಟು ಹಾಕಿರ್ತೀರಲ್ಲ, ಇದಕ್ಕೆ ಇನ್ನೂ ಒಂದು ಗಂಟು ಹಾಕ್ಕೊಂಡು ಬರಬೇಕು. ಮತ್ತು ಎಕ್ಸ್ಟ್ರಾ ಇರೋ ದಾರನೂ ನೀವು ಒಳಗಡೆಗಾದರೂ ಸೇರಿಸ್ಬೋದು, ಇಲ್ಲ ಕಟ್ ಮಾಡಿಬಿಡ್ಬೋದು. ನಾನೇನು ಒಳಗಡೆಗೆ ಈ ಥರ ನೀಟಾಗಿ ಸೇರಿಸ್ತಾ ಇಲ್ಲ, ನಾನು ಕಟ್ ಮಾಡಿಬಿಟ್ಟೆ. ನೋಡಿ, ಸಿಂಪಲ್ಲಾಗಿ ಮ್ಯಾಟ್ ರೆಡಿ ಆಯಿತು. ₹1 ಖರ್ಚಿಲ್ಲ, ಮನೇಲಿ ಇರೋದ್ರಲ್ಲೇ ಮಾಡ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.